ನಮಸ್ಕಾರ ಕರ್ಕಾಟಕ ರಾಶಿಯವರೇ, ನಾನು ಪೂರ್ಣ ವಿಶ್ವಾಸದಿಂದ ಹೇಳುತ್ತೇನೆ, ಮುಂಬರುವ 7 ದಿನಗಳ ಒಳಗೆ ನಿಮ್ಮ ಹಣೆಬರಹದ ಪುಟಗಳ ಮೇಲೆ ನಿಮ್ಮ ಯೋಚನೆಗೂ ನಿಲುಕದ ಅದ್ಭುತವಾದದ್ದನ್ನು ಬರೆದು ಬಿಟ್ಟಿದ್ದಾನೆ. ಜೂನ್ 22ರಿಂದ ಜೂನ್ 28ರ ಈ ಸಮಯವು ನಿಮ್ಮ ಜೀವನದ ಆ ಅತ್ಯಂತ ದೊಡ್ಡ ಅಡಚಣೆಯನ್ನು ಬೇರು ಸಮೇತ ಕಿತ್ತೊಗೆಯಲು ಹೊರಟಿದೆ. ಅದು ನಿಮ್ಮನ್ನು ವರ್ಷಗಳಿಂದ ಕಾಡುತ್ತಿತ್ತು. ಕಾಲಚಕ್ರದ ಚಕ್ರವು ತಿರುಗಿದೆ ಮತ್ತು ನಿಮ್ಮ ಅದೃಷ್ಟವು ವರ್ಷಗಳಿಂದ ಕಾಯುತ್ತಿದ್ದ ಆ ರಹಸ್ಯ ದ್ವಾರವು ತೆರೆಯಲಿದೆ. ನಿಮ್ಮ ಸುಪ್ತ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಳಿ, ಏಕೆಂದರೆ ಈಗ ಸಂಭವಿಸಲಿರುವುದು ಹೊಸ ಇತಿಹಾಸವನ್ನು ಸೃಷ್ಟಿಸಲಿದೆ. ಈ ದಿವ್ಯ ಜ್ಯೋತಿಷ್ಯ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಹಿತೈಷಿ ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನಲ್ನಿಂದ ಮಾತನಾಡುತ್ತಿದ್ದೇನೆ. ಈ ಅಲೌಕಿಕ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮುಂದೆ ಹೋಗುವ ಮುನ್ನ ಕಮೆಂಟ್ ವಿಭಾಗದಲ್ಲಿ ನಿಮ್ಮ ರಾಶಿ ಮತ್ತು ಊರಿನ ಹೆಸರನ್ನು ಖಂಡಿತವಾಗಿ ಬರೆಯಿರಿ. ಬನ್ನಿ ಆರಂಭಿಸೋಣ. ಕರ್ಕ ರಾಶಿಯು ಜಲತತ್ವದ ಅತ್ಯಂತ ದಿವ್ಯವಾದ ರಾಶಿಯಾಗಿದ್ದು, ಸ್ವತಃ ಚಂದ್ರನ ಅಮೃತ ಶಕ್ತಿಯಿಂದ ಪೋಷಿಸಲ್ಪಡುತ್ತದೆ. ನಿಮ್ಮ ಮನಸ್ಥಿತಿ ಸಾಮಾನ್ಯ ಮನುಷ್ಯರಂತೆ ಇರಲು ಸಾಧ್ಯವೇ ಇಲ್ಲ. ನಿಮ್ಮೊಳಗೆ ಸಂವೇದನೆಗಳ ಒಂದು ಅನಂತ ಮಹಾಸಾಗರವಿದೆ. ಹಾಗೆಯೇ ಎದುರಿಗಿರುವವರ ಮನಸ್ಸಿನಲ್ಲಿ ನಡೆಯುತ್ತಿರುವ ಕುತಂತ್ರಗಳನ್ನು ಬಹಳ ಮುಂಚಿತವಾಗಿಯೇ ಗ್ರಹಿಸುವಂತಹ ಒಂದು ವಿಲಕ್ಷಣವಾದ 6ನೇ ಇಂದ್ರಿಯ, ಅಂದರೆ ಅಂತಃಪ್ರಜ್ಞೆಯ ಶಕ್ತಿ ನಿಮಗಿದೆ. ನಿಮ್ಮ ಅತ್ಯಂತ ದೊಡ್ಡ ಅಡಗಿರುವ ಶಕ್ತಿ ಎಂದರೆ ನಿಮ್ಮ ಅತ್ಯಂತಪ್ರಜ್ಞೆ. ಇದು ನೀವು ಪ್ರತಿ ಬಾರಿ ಮುರಿದು ಬಿದ್ದಾಗಲೂ ಮತ್ತೆ ಎದ್ದು ನಿಲ್ಲುವ ದೃಢವಾದ ಧೈರ್ಯವನ್ನು ನೀಡುತ್ತದೆ. ನೀವು ಈ ಜಗತ್ತಿನಲ್ಲಿ ಕೇವಲ ಸಾಮಾನ್ಯ ಜೀವನವನ್ನು ನಡೆಸಲು ಬಂದಿಲ್ಲ, ಬದಲಿಗೆ ನಿಮ್ಮ ಅಸಾಧಾರಣ ನಾಯಕತ್ವದಿಂದ ಇತರರ ಕಲ್ಯಾಣವನ್ನು ಮಾಡಲು ಅವತರಿಸಿದ್ದೀರಿ. ಸಾಕ್ಷಾತ್ ಮಹಾಲಕ್ಷ್ಮಿಯ ದಿವ್ಯ ದೃಷ್ಟಿ ನಿಮ್ಮ ಕರ್ಮಗಳಿಗೆ ಸಾಕ್ಷಿಯಾಗಿದೆ. ನಿಮ್ಮ ಭೂತಕಾಲವು ಸಂಘರ್ಷಗಳ ಅಗ್ನಿಯಲ್ಲಿ ಬೆಂದಿದ್ದರೂ ಸಹ ಬ್ರಹ್ಮಾಂಡದ ನ್ಯಾಯದ ಸಮಯ ಬಂದಾಗ ನಿಮ್ಮ ವಿಜಯವು ನಿಶ್ಚಿತವಾಗಿರುತ್ತದೆ. ಈಗ ಜೂನ್ 22ರಿಂದ ಜೂನ್ 28ರ ನಡುವೆ ಬಾಹ್ಯಾಕಾಶದಲ್ಲಿ ಅತ್ಯಂತ ಅಪರೂಪದ ಪರಿಸ್ಥಿತಿಯನ್ನು ನಿರ್ಮಿಸುತ್ತಿರುವ ಆ ಆಕಾಶದ ಮಹಾಸಂಯೋಗವನ್ನು ಬಹಳ ಗಮನವಿಟ್ಟು ಕೇಳಿ. ಜೂನ್ 22ರ ಸೂರ್ಯೋದಯದೊಂದಿಗೆ ಗ್ರಹಗಳ ರಾಜನಾದ ಸೂರ್ಯದೇವನು ನಿಮ್ಮ ಲಗ್ನ ಭಾವದ ಗಡಿಗಳನ್ನು ಸ್ಪರ್ಶಿಸುತ್ತಾ ಅತ್ಯಂತ ಶಕ್ತಿಶಾಲಿ ಮತ್ತು ಅಲೌಕಿಕ ಶಕ್ತಿ ಚಕ್ರವನ್ನು ನಿರ್ಮಿಸುತ್ತಿದ್ದಾನೆ. ಆದರೆ ಅತ್ಯಂತ ದೊಡ್ಡ ಅದೃಷ್ಟ ಬದಲಾವಣೆಯು ಜೂನ್ 24ರ ಮಧ್ಯಾಹ್ನ ಸಂಭವಿಸಲಿದೆ. ಈ ದಿನ ಬುದ್ಧಿಯ ಕಾರಕನಾದ ಬುಧ ದೇವ ಮತ್ತು ಐಶ್ವರ್ಯದ ಅಧಿಪತಿಯಾದ ಶುಕ್ರದೇವನ ಯುತಿಯು ನಿಮ್ಮ ಚಂದ್ರ ಸಾಮ್ರಾಜ್ಯದಲ್ಲಿ ಒಂದು ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯ ಲಕ್ಷ್ಮಿ ಯೋಗವನ್ನು ಸಂಪೂರ್ಣವಾಗಿ ಸಿದ್ಧಗೊಳಿಸುತ್ತಿದೆ. ಇದರೊಂದಿಗೆ ದೇವಗುರು ಬೃಹಸ್ಪತಿಯ 9ನೇ ಪೂರ್ಣ ಅಮೃತ ದೃಷ್ಟಿಯು ನಿಮ್ಮ ಭಾಗ್ಯಸ್ಥಾನವನ್ನು ಸಾಕ್ಷಾತ್ ಗಂಗಾಜಲದಂತೆ ಪಾವನಗೊಳಿಸುತ್ತಿದೆ. ರಾಹುವಿನ ರಹಸ್ಯಮಯ ಸ್ಥಿತಿಯು ನಿಮ್ಮ ಶತ್ರುಗಳ ಪ್ರತಿಯೊಂದು ಚಕ್ರವ್ಯೂಹವನ್ನು ಈ ವಾರ ಸಂಪೂರ್ಣವಾಗಿ ಧ್ವಂಸಗೊಳಿಸಲಿದೆ. ಗ್ರಹಗಳ ಈ ಅದ್ಭುತ ನಡೆ ಏನೆಂದರೆ, ಕಳೆದ ವಾರಗಳಿಂದ ನಿಮ್ಮ ಒಳ್ಳೆಯ ಸಮಯಕ್ಕೆ ಸಿದ್ಧವಾಗುತ್ತಿದ್ದ ಹಿನ್ನೆಲೆಯು ಈ ವಾರ ಒಂದು ಮಹಾಕ್ರಾಂತಿಯ ರೂಪವನ್ನು ಧರಿಸಲಿದೆ ಎಂದು ಸ್ಪಷ್ಟವಾಗಿ ಘೋಷಿಸುತ್ತಿದೆ. ಜೂನ್ 26ರಂದು ಚಂದ್ರನ ನಕ್ಷತ್ರ ಬದಲಾವಣೆಯಾಗುತ್ತಿದ್ದಂತೆ ಸಮಯದ ಆ ಮುಚ್ಚಿದ ಬೀಗ ತೆರೆಯುತ್ತದೆ. ಅದರ ನಂತರ ನಿಮ್ಮ ಎಲ್ಲಾ ಹಳೆಯ ಚಿಂತೆಗಳು ಕರ್ಪೂರದಂತೆ ಗಾಳಿಯಲ್ಲಿ ಕರಗಿ ಹೋಗುವುದು ಖಚಿತ. ಆರೋಗ್ಯದ ದೃಷ್ಟಿಕೋನದಿಂದ ಈ 7 ದಿನಗಳು ನಿಮ್ಮ ಪ್ರಜ್ಞೆ ಮತ್ತು ದೇಹವನ್ನು ಒಂದು ಅಭೂತಪೂರ್ವ ಗುಣಪಡಿಸುವ ಶಕ್ತಿಯಿಂದ ತುಂಬಲಿವೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮನ್ನು ಆಂತರಿಕವಾಗಿ ದುರ್ಬಲಗೊಳಿಸುತ್ತಿದ್ದ ಯಾವುದೇ ಅಜ್ಞಾತ ದೈಹಿಕ ದೌರ್ಬಲ್ಯ ಅಥವಾ ಬೆನ್ನುಮೂಳೆಯ ಸುತ್ತಲಿನ ನೋವು ಜೂನ್ 23ರ ಬೆಳಗಿನ ನಂತರ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ನಿಮ್ಮ ಜೀವನ ಶಕ್ತಿಯು ಈ ವಾರ ತನ್ನ ಅತ್ಯುನ್ನತ ಮಟ್ಟದಲ್ಲಿರುತ್ತದೆ. ಆದರೆ ನಿಮಗಾಗಿ ಒಂದು ಬಹಳ ಮುಖ್ಯವಾದ ಮುನ್ನೆಚ್ಚರಿಕೆ ಏನೆಂದರೆ, ಜೂನ್ 25ರಂದು ಜಲತತ್ವದ ಅತಿರೇಕದ ಕಾರಣದಿಂದಾಗಿ ನೀವು ಇದ್ದಕ್ಕಿದ್ದಂತೆ ತಂಪಾದ ವಾತಾವರಣ ಅಥವಾ ಆರೋಗ್ಯದ ಮೇಲೆ ತೊಂದರೆ ಉಂಟುಮಾಡುವ ವಸ್ತುಗಳಿಂದ ದೂರವಿರಬೇಕಾಗುತ್ತದೆ. ಇಲ್ಲದಿದ್ದರೆ ಶ್ವಾಸಕೋಶದಲ್ಲಿ ಲಘು ಸೂಕ್ಷ್ಮತೆಯ ಪರಿಸ್ಥಿತಿ ಖಂಡಿತವಾಗಿಯೂ ನಿರ್ಮಾಣವಾಗುತ್ತದೆ. ನೀವು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀರಿ. ಕೇವಲ ನಿಮ್ಮ ದಿನಚರಿಯನ್ನು ಶಿಸ್ತುಬದ್ಧವಾಗಿಟ್ಟುಕೊಳ್ಳಿ. ವೃತ್ತಿಜೀವನದ ಕ್ಷೇತ್ರದಲ್ಲಿ ಈ ವಾರ ನಿಮ್ಮ ಜೀವನದ ಒಂದು ಸುವರ್ಣ ಅಧ್ಯಾಯವನ್ನು ಬರೆಯಲು ಹೊರಟಿದೆ. ಕಳೆದ ವಾರದಿಂದ ಪ್ರಾರಂಭವಾದ ನಿಮ್ಮ ಸಕಾರಾತ್ಮಕ ಸಮಯವು ಈ ವಾರ ಕೆಲಸದ ಸ್ಥಳದಲ್ಲಿ ನಿಮಗೆ ಅತ್ಯುನ್ನತ ಗೌರವ ಮತ್ತು ವಿಶಿಷ್ಟ ಗುರುತನ್ನು ತಂದುಕೊಡುತ್ತದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಸಂಕೀರ್ಣ ಕಾರ್ಯಗಳನ್ನು ಕ್ಷಣಮಾತ್ರದಲ್ಲಿ ಪರಿಹರಿಸುವ ಕಲೆ ಈ ವಾರ ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸಲಿದೆ. ಸಂಸ್ಥೆಯಲ್ಲಿ ಅತ್ಯುನ್ನತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಉನ್ನತ ಅಧಿಕಾರಿಗಳೇ ನಿಮ್ಮ ಕೆಲಸವನ್ನು ನೇರವಾಗಿ ಶ್ಲಾಘಿಸುತ್ತಾರೆ. ನಿಮ್ಮ ಮೇಲೆ ಒಂದು ದೊಡ್ಡ ಮತ್ತು ಪ್ರಮುಖ ಜವಾಬ್ದಾರಿಯನ್ನು ವಹಿಸುವುದು ಸಂಪೂರ್ಣವಾಗಿ ಖಚಿತವಾಗಿದೆ. ಇದು ನಿಮ್ಮ ಭವಿಷ್ಯದ ಬುನಾದಿಯಾಗಲಿದೆ.
ಕೆಲಸದ ಸ್ಥಳದ ಆಂತರಿಕ ರಾಜಕೀಯದಲ್ಲಿ ಇದುವರೆಗೆ ನಿಮ್ಮನ್ನು ಹಿನ್ನೆಲೆಗೆ ತಳ್ಳಲು ಪ್ರಯತ್ನಿಸುತ್ತಿದ್ದವರ ಕುತಂತ್ರಗಳು ಜೂನ್ 24ರ ಮಧ್ಯಾಹ್ನದ ನಂತರ ತಾವಾಗಿಯೇ ಧ್ವಂಸಗೊಳ್ಳುವುದು ನಿಶ್ಚಿತ. ನೀವು ಎಂದಿಗೂ ಕಲ್ಪಿಸಿಕೊಳ್ಳದಂತಹ ಒಂದು ಅದೃಶ್ಯ ಮತ್ತು ಉನ್ನತ ಮಟ್ಟದ ಬೆಂಬಲವು ಇದ್ದಕ್ಕಿದ್ದಂತೆ ನಿಮ್ಮ ಪರವಾಗಿ ನಿಲ್ಲುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ದೂರದ ಪ್ರದೇಶಗಳೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ತಮ್ಮ ವೃತ್ತಿಜೀವನವನ್ನು ಹೊಸದಾಗಿ ವಿಸ್ತರಿಸಲು ಬಯಸುವವರಿಗೆ ಜೂನ್ 24 ಮತ್ತು 27ರಂದು ಒಂದು ಅಸಾಧಾರಣ ಮತ್ತು ದೃಢವಾದ ಮಾರ್ಗವು ಮುಂಭಾಗಕ್ಕೆ ಬರುತ್ತದೆ. ಅದು ನಿಮ್ಮ ಪ್ರಗತಿಯ ಬಾಗಿಲುಗಳನ್ನು ತೆರೆಯುತ್ತದೆ. ಉದ್ಯಮಿಗಳಿಗೆ ಈ 7 ದಿನಗಳು ಲಾಭದ ಹೊಸ ಕಥೆಯನ್ನು ಬರೆಯಲಿವೆ. ಕಳೆದ ವಾರದ ಮುಂದುವರಿಕೆಯಲ್ಲಿ ನಿರ್ಮಾಣವಾಗಿದ್ದ ವ್ಯಾಪಾರದ ವೇಗವು ಈ ವಾರ ಒಂದು ದೊಡ್ಡ ಉದ್ಯಮದ ರೂಪವನ್ನು ಪಡೆಯುತ್ತದೆ. ನಿಮ್ಮ ಯಾವುದೇ ದೊಡ್ಡ ಮೊತ್ತದ ಹಣವು ದೀರ್ಘಕಾಲದವರೆಗೆ ಎಲ್ಲೋ ಸಿಲುಕಿಕೊಂಡಿದ್ದರೆ ಮತ್ತು ಅದು ಬರುವುದೇ ಇಲ್ಲ ಎಂದು ನೀವು ಭಾವಿಸಿದ್ದರೆ, ಜೂನ್ 25ರ ಸಂಜೆಯ ವೇಳೆಗೆ ಆ ಹಣದ ದೊಡ್ಡ ಭಾಗವು ನಿಮ್ಮ ಬಳಿಗೆ ಮರಳಿ ಬರುವುದು ಸಂಪೂರ್ಣವಾಗಿ ಖಚಿತವಾಗಿದೆ. ವ್ಯಾಪಾರ ವಿಸ್ತರಣೆಯ ಯಾವ ಯೋಜನೆಗಳು ಇದುವರೆಗೆ ಕೇವಲ ನಿಮ್ಮ ಮಿದುಳಿನಲ್ಲಿ ಸುತ್ತುತ್ತಿದ್ದವೋ ಅವುಗಳನ್ನು ಕಾರ್ಯಗತಗೊಳಿಸಲು ಇದು ಸರಿಯಾದ ಸಮಯವಾಗಿದೆ. ವಿಶೇಷವಾಗಿ ಭೂಮಿ, ಕಲಾತ್ಮಕ ವಸ್ತುಗಳು, ಲೋಹಗಳು ಅಥವಾ ಯಾವುದೇ ರೀತಿಯ ಜಾಗತಿಕ ವಿನಿಮಯ ಮತ್ತು ಡಿಜಿಟಲ್ ಮಾಧ್ಯಮಗಳಿಗೆ ಸಂಬಂಧಿಸಿದ ಜನರ ಕೆಲಸದಲ್ಲಿ ಗ್ರಾಹಕರ ಸಂಖ್ಯೆ ಮತ್ತು ವಿಶ್ವಾಸಾರ್ಹತೆಯಲ್ಲಿ ಭಾರೀ ಹೆಚ್ಚಳ ಕಂಡುಬರುತ್ತದೆ. ಹೊಸ ವ್ಯಾಪಾರ ಒಪ್ಪಂದಗಳು ಈ ವಾರ ಸಂಪೂರ್ಣವಾಗಿ ಸಿದ್ಧಿಸಲಿವೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಾರ ನಿಮ್ಮ ಬೌದ್ಧಿಕ ಸಾಮರ್ಥ್ಯಕ್ಕೆ ಹೊಸ ಆಯಾಮವನ್ನು ನೀಡಲು ಬರುತ್ತಿದೆ. ನಿಮ್ಮ ಏಕಾಗ್ರತೆ ಮತ್ತು ಸ್ಮರಣಶಕ್ತಿಯು ಈ ಸಮಯದಲ್ಲಿ ಎಷ್ಟು ತೀವ್ರವಾಗಿರುತ್ತದೆ ಎಂದರೆ, ನಿಮಗೆ ಅತ್ಯಂತ ಕಠಿಣವೆನಿಸುತ್ತಿದ್ದ ಆಳವಾದ ವಿಷಯಗಳನ್ನು ನೀವು ಬಹಳ ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತೀರಿ. ನೀವು ಯಾವುದೇ ದೊಡ್ಡ ಸ್ಪರ್ಧೆ, ಉನ್ನತ ಶಿಕ್ಷಣ ಸಂಸ್ಥೆ ಅಥವಾ ಯಾವುದೇ ವಿಶೇಷ ಆಯ್ಕೆ ಪ್ರಕ್ರಿಯೆಯ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರೆ, ಜೂನ್ 26ರ ಮಧ್ಯಾಹ್ನದ ನಂತರ ಬರುವ ಶುಭ ಮಾಹಿತಿ ನಿಮ್ಮ ಇಡೀ ಕುಟುಂಬವನ್ನು ಹೆಮ್ಮೆಯಿಂದ ತುಂಬಿಸಲಿದೆ. ನಿಮಗೆ ನಿಮ್ಮ ನೆಚ್ಚಿನ ಸ್ಥಳದಲ್ಲಿ ಸ್ಥಾನ ಸಿಗುವುದು ಸಂಪೂರ್ಣವಾಗಿ ಖಚಿತವಾಗಿದೆ. ನಿಮ್ಮ ಆತ್ಮವಿಶ್ವಾಸವು ಈ ವಾರ ಹೊಸ ಎತ್ತರವನ್ನು ಮುಟ್ಟಲಿದೆ. ಬ್ರಹ್ಮಾಂಡವು ಈ ವಾರ ನಿಮ್ಮ ಅದೃಷ್ಟದಲ್ಲಿ ಒಂದು ವಿಶೇಷ ದೈವಿಕ ನಿಯಮವನ್ನು ರಚಿಸಿರುವ ಆ ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ಆಕಸ್ಮಿಕ ಧನ ಮತ್ತು ಮಹಾಲಕ್ಷ್ಮಿಯ ಸಾಕ್ಷಾತ್ ಕೃಪೆ. ಕರ್ಕ ರಾಶಿಯವರೇ, ಈ ವಾರ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಮತ್ತು ರಹಸ್ಯಧನ ಲಾಭದ ಒಂದು ಮಹಾಯೋಗವು ನಿರ್ಮಾಣವಾಗಿದೆ. ನೀವು ಷೇರು ಮಾರುಕಟ್ಟೆ, ಕಮೋಡಿಟಿ, ಮ್ಯೂಚುವಲ್ ಫಂಡ್ಸ್ ಅಥವಾ ಯಾವುದೇ ರೀತಿಯ ಆನ್ಲೈನ್ ವ್ಯಾಪಾರ ಮತ್ತು ವಿವೇಚನಾಯುಕ್ತ ಹಣಕಾಸು ಹೂಡಿಕೆಯಲ್ಲಿ ಆಸಕ್ತಿ ಹೊಂದಿದ್ದರೆ, ಜೂನ್ 24 ಮತ್ತು ಜೂನ್ 28ರ ದಿನವು ನಿಮಗೆ ಯಾವುದೇ ದೊಡ್ಡ ಹಣಕಾಸಿನ ಪವಾಡಕ್ಕಿಂತ ಕಡಿಮೆ ಇರುವುದಿಲ್ಲ. ನಿಮ್ಮ ಸಾಮಾನ್ಯ ಲೆಕ್ಕಾಚಾರದಲ್ಲಿ ನೀವು ಎಂದಿಗೂ ಕಲ್ಪಿಸಿಕೊಳ್ಳದಂತಹ ಮಾರ್ಗದಿಂದ ನಿಮಗೆ ಧನ ಪ್ರಾಪ್ತಿಯಾಗಲಿದೆ. ಕಳೆದ ವಾರ ನಿಮ್ಮ ಜೀವನದಲ್ಲಿ ಪ್ರವೇಶಿಸಿದ ಸಕಾರಾತ್ಮಕ ಶಕ್ತಿಯು ಈ ವಾರ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಒಂದು ದಿವ್ಯ ಸ್ಥಿರತೆಯನ್ನು ತರುತ್ತಿದೆ. ಅದು ನಿಮ್ಮನ್ನು ಚಿಂತೆಗಳಿಂದ ಮುಕ್ತಗೊಳಿಸುತ್ತದೆ. ಈ ವಾರ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತಾಗ ಇದ್ದಕ್ಕಿದ್ದಂತೆ ನಿಮಗೆ ಒಂದು ಅದ್ಭುತವಾದ ಪ್ರೇರಣೆ ಸಿಗುತ್ತದೆ. ಅದು ನೇರವಾಗಿ ಧನ ಆಕರ್ಷಣೆಯ ಕೆಲಸವನ್ನು ಮಾಡುತ್ತದೆ. ಮಹಾಲಕ್ಷ್ಮಿಯು ನಿಮ್ಮ ಸ್ಥಿರತೆಯನ್ನು ತನ್ನ ಅಲೌಕಿಕ ಶಕ್ತಿಯಿಂದ ಸಂಪೂರ್ಣವಾಗಿ ಸಿದ್ಧಗೊಳಿಸಿದ್ದಾಳೆ. ಈ ಇಡೀ ವಾರ ನಿಮ್ಮ ಸಮೃದ್ಧಿಯು ಬಹುಗುಣಗೊಳ್ಳಲಿದೆ ಮತ್ತು ಐಶ್ವರ್ಯದ ಒಂದು ಹೊಸ ಯುಗ ಪ್ರಾರಂಭವಾಗುತ್ತಿದೆ. ಅಲ್ಲಿ ಹಣವು ನಿಮ್ಮ ಬುದ್ಧಿವಂತಿಕೆಯ ಕಡೆಗೆ ಕಾಂತೀಯ ಶಕ್ತಿಯಿಂದ ತಾನಾಗಿಯೇ ಸೆಳೆಯಲ್ಪಡುತ್ತದೆ. ಜೂನ್ 28ರ ದಿನವು ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಸಮೃದ್ಧಿಯ ಆ ಸುವರ್ಣ ಪುಟವನ್ನು ತೆರೆಯಲಿದೆ. ಯಾವುದೇ ಮುನ್ಸೂಚನೆಯಿಲ್ಲದೆ ಯಾವುದೇ ದೊಡ್ಡ ಲಾಭ, ಜಾಕ್ಪಾಟ್ ಅಥವಾ ಆನ್ಲೈನ್ ಹೂಡಿಕೆಯ ಫಲಿತಾಂಶವು ನಿಮ್ಮ ಪರವಾಗಿ ಬಂದು ಬೀಳುತ್ತದೆ. ಕಳೆದ ವಾರ ಪ್ರಾರಂಭವಾದ ನಿಮ್ಮ ಒಳ್ಳೆಯ ಸಮಯವು ಈ ವಾರ ನಿಮ್ಮ ಲೆಕ್ಕಾಚಾರಗಳನ್ನು ಅತ್ಯಂತ ನಿಖರವಾಗಿಸುತ್ತದೆ. ಪ್ರೇಮ ಮತ್ತು ವೈವಾಹಿಕ ಜೀವನದ ದೃಷ್ಟಿಕೋನದಿಂದ ಈ ವಾರವು ಎರಡು ಆತ್ಮಗಳ ನಡುವಿನ ಮೌನವನ್ನು ಕೊನೆಗೊಳಿಸುವ ವಾರವಾಗಿದೆ. ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಕಳೆದ ಕೆಲವು ಸಮಯದಿಂದ ಪರಿಸ್ಥಿತಿಗಳ ಕಾರಣದಿಂದಾಗಿ ಯಾವುದೇ ದೂರ ಅಥವಾ ವೈಚಾರಿಕ ಭಿನ್ನಾಭಿಪ್ರಾಯಗಳು ನಡೆಯುತ್ತಿದ್ದರೆ, ಜೂನ್ 23ರ ರಾತ್ರಿ ಆ ಕಹಿ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ. ನಿಮ್ಮ ಮೇಲಿನ ಅವರ ಗೌರವ ಮತ್ತು ಸಮರ್ಪಣಾ ಭಾವವು ಎಷ್ಟರ ಮಟ್ಟಿಗೆ ಹೆಚ್ಚಾಗುವುದೆಂದರೆ, ನಿಮಗೆ ನಿಮ್ಮ ಸಂಬಂಧದ ಮೇಲೆ ಅಚಲವಾದ ವಿಶ್ವಾಸ ಮೂಡುತ್ತದೆ. ಏಕಾಂಗಿ ಜೀವನ ನಡೆಸುತ್ತಿರುವ ಮತ್ತು ದೀರ್ಘಕಾಲದಿಂದ ನಿಜವಾದ ಜೀವನ ಸಂಗಾತಿಗಾಗಿ ಕಾಯುತ್ತಿದ್ದ ಜನರ ಜೀವನದಲ್ಲಿ ಜೂನ್ 25ರಿಂದ 27ರ ನಡುವೆ ಒಬ್ಬ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯ ಆಗಮನವಾಗುವುದು ಸಂಪೂರ್ಣವಾಗಿ ಖಚಿತವಾಗಿದೆ. ಇದು ಯಾವುದೇ ಕ್ಷಣಿಕ ಆಕರ್ಷಣೆಯಲ್ಲ, ಬದಲಿಗೆ ವಿಧಾತನಿಂದ ನಿರ್ಧರಿಸಲ್ಪಟ್ಟ ಒಂದು ಆಳವಾದ ಆಧ್ಯಾತ್ಮಿಕ ಸಂಬಂಧವಾಗಿರುತ್ತದೆ.
ಈ ಚಮತ್ಕಾರಿ ವಾರದ ಬ್ರಹ್ಮಾಂಡದ ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಸಕ್ರಿಯಗೊಳಿಸಲು ನಿಮ್ಮ ವಿಶಿಷ್ಟ ಅದೃಷ್ಟದ ಅಂಶಗಳು ಈ ಕೆಳಗಿನಂತಿವೆ. ಅದೃಷ್ಟದ ಬಣ್ಣ ಬಿಳಿ ಮತ್ತು ದಟ್ಟವಾದ ಕೆಂಪು. ಈ ಬಣ್ಣಗಳು ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುತ್ತವೆ. ಅದೃಷ್ಟದ ದಿನಾಂಕಗಳು 24, 25, 26 ಮತ್ತು 28 ಜೂನ್. ಈ ದಿನಾಂಕಗಳಲ್ಲಿ ಪ್ರಾರಂಭಿಸಲಾದ ಯಾವುದೇ ಪ್ರಮುಖ ಕೆಲಸವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ. ಅದೃಷ್ಟದ ಸಂಖ್ಯೆಗಳು 2 ಮತ್ತು 7. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ರತ್ನ ಈ ವಾರ ನಿಮಗಾಗಿ ಮತ್ತು ನಿಮ್ಮ ಮಾನಸಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಆದರೆ ರತ್ನವನ್ನು ಧರಿಸುವ ಮುನ್ನ ಜಾತಕದ ಸಮಾಲೋಚನೆ ಅತ್ಯಗತ್ಯ. ಅದೃಷ್ಟದ ಸಮಯ ಬೆಳಿಗ್ಗೆ 9:30 ರಿಂದ ಮಧ್ಯಾಹ್ನ 2:55 ನಡುವಿನ ಸಮಯವು ನಿಮಗಾಗಿ ಬ್ರಹ್ಮಾಂಡದ ಶಕ್ತಿಗಳೊಂದಿಗೆ ಹೆಚ್ಚು ಸಂಪರ್ಕ ಹೊಂದುತ್ತದೆ. ಈ ವಾರ ಪ್ರಕೃತಿ ಮತ್ತು ಶಕುನಶಾಸ್ತ್ರವು ನಿಮಗೆ ಕೆಲವು ಅತ್ಯಂತ ನಿಖರವಾದ ಮತ್ತು ವಿಶುದ್ಧವಾದ ವೈದಿಕ ಸಂಕೇತಗಳನ್ನು ನೀಡಲಿವೆ. ಇದು ನಿಮ್ಮ ಸಂಚಿತ ಪುಣ್ಯಗಳ ಉದಯವಾಗಿದೆ ಎಂಬುದಕ್ಕೆ ನೇರ ಸಾಕ್ಷಿಯಾಗಿದೆ. ಈ 7 ದಿನಗಳ ಒಳಗೆ ಮಲಗಿರುವಾಗ ನಿಮಗೆ ಕನಸಿನಲ್ಲಿ ಅಮೃತದಂತೆ ಸುರಿಯುತ್ತಿರುವ ಮಳೆ, ಸಮುದ್ರದ ಎತ್ತರದ ಶಾಂತ ಅಲೆಗಳು ಅಥವಾ ಬೆಳ್ಳಿಯ ಕಳಶದಿಂದ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಅಭಿಷೇಕವಾಗುತ್ತಿರುವುದು ಕಂಡುಬಂದರೆ, ಗ್ರಹಗಳ ಕ್ರೂರ ದೆಸೆಯ ಪ್ರಭಾವವು ಈಗ ಕೊನೆಗೊಂಡಿದೆ ಎಂಬುದಕ್ಕೆ ಇದು 100ಕ್ಕೆ 100ರಷ್ಟು ಅಂತಿಮ ಸಂಕೇತವಾಗಿದೆ. ವಿಧಾತನು ನಿಮ್ಮ ಕಷ್ಟಗಳ ಆಹುತಿಯನ್ನು ಸ್ವೀಕರಿಸಿದ್ದಾನೆ ಮತ್ತು ಈಗ ನಿಮ್ಮ ಜೀವನದಲ್ಲಿ ಕೇವಲ ಐಶ್ವರ್ಯ ಮತ್ತು ಸ್ಥಿರತೆಯ ಸಾಮ್ರಾಜ್ಯ ಪ್ರಾರಂಭವಾಗುವುದು ನಿಶ್ಚಿತವಾಗಿದೆ. ಬ್ರಹ್ಮಾಂಡವು ನಮಗೆ ಅಪಾರ ಸಂತೋಷವನ್ನು ನೀಡುವಾಗ, ಮತ್ತೊಂದೆಡೆ ನಮ್ಮ ಸುರಕ್ಷತೆಗಾಗಿ ನಮಗೆ ಮುಂಚಿತವಾಗಿಯೇ ಎಚ್ಚರಿಕೆಯನ್ನು ನೀಡುತ್ತದೆ. ಕಳೆದ ವಾರದ ಮುನ್ನೆಚ್ಚರಿಕೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಈ ವಾರ ನೀವು ಕೇವಲ ಒಂದು ವಿಷಯದ ಮೇಲೆ ವಿಶೇಷ ನಿಯಂತ್ರಣವನ್ನು ಹೊಂದಿರಬೇಕು. ನಿಮ್ಮ ಯೋಜನೆಗಳು, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಮತ್ತು ನಿಮ್ಮ ಮುಂಬರುವ ದಿನಗಳ ತಂತ್ರಗಳನ್ನು ಮರೆತೂ ಸಹ ಯಾರ ಮುಂದೆಯೂ ಹೇಳಿಕೊಳ್ಳಬಾರದು. ಜೂನ್ 26 ರಂದು ಯಾವುದೇ ಒಬ್ಬ ಅತ್ಯಂತ ಆಪ್ತ ಅಥವಾ ಪರಿಚಿತ ವ್ಯಕ್ತಿ ನಿಮ್ಮ ಮುಗ್ಧತೆಯ ಲಾಭವನ್ನು ಪಡೆಯಲು ಅಥವಾ ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಕಲುಷಿತಗೊಳಿಸಲು ಪ್ರಯತ್ನಿಸಬಹುದು. ನಿಮ್ಮ ಯೋಜನೆಗಳನ್ನು ಸಂಪೂರ್ಣವಾಗಿ ರಹಸ್ಯವಾಗಿಡಿ. ನಿಮ್ಮ ಮೌನವೇ ಈ ವಾರ ನಿಮ್ಮ ಅತ್ಯಂತ ದೊಡ್ಡ ಗುರಾಣಿಯಾಗಲಿದೆ. ಕರ್ಕ ರಾಶಿಯ ಭಾಗ್ಯ ಚಕ್ರವನ್ನು ಸಂಪೂರ್ಣವಾಗಿ ಜಾಗೃತಗೊಳಿಸಲು ಮತ್ತು ಈ ಸಮತೋಲನದ 100ಕ್ಕೆ 100ರಷ್ಟು ಲಾಭವನ್ನು ಪಡೆಯಲು ಈ ವಾರ ನೀವು 2 ತೀರಾ ವಿಶಿಷ್ಟ ಮತ್ತು ಸರಳ ಪರಿಹಾರಗಳನ್ನು ಮಾಡಬೇಕು. ಮೊದಲ ಪರಿಹಾರ ಸೋಮವಾರ ಜೂನ್ 22ರ ಸಂಜೆ ತಾಮ್ರ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಶುದ್ಧ ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಹಸಿ ಹಾಲು ಮತ್ತು ಇಡೀ ಅಕ್ಕಿ ಮಿಶ್ರಣ ಮಾಡಿ. ಇದನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಬಲಭಾಗದಲ್ಲಿ ಅರ್ಪಿಸಿ ಮತ್ತು ಮನಸ್ಸಿನಲ್ಲಿಯೇ ನಿಮ್ಮ ಇಷ್ಟಾರ್ಥವನ್ನು ಹೇಳಿಕೊಳ್ಳಿ. ಎರಡನೇ ಪರಿಹಾರ ಬುಧವಾರ ಜೂನ್ 24ರ ಬೆಳಗ್ಗೆ ಯಾವುದೇ ನೀರಿನ ಮೂಲದ ಹತ್ತಿರ ಹೋಗಿ ಅಥವಾ ಯಾವುದೇ ದೇವಸ್ಥಾನದಲ್ಲಿ ಕರ್ಪೂರದ ಸಣ್ಣ ತುಂಡನ್ನು ಉರಿಸಿ ಮಹಾಲಕ್ಷ್ಮಿಯನ್ನು ಧ್ಯಾನಿಸಿ. ಈ ಪರಿಹಾರವು ನಿಮ್ಮ ಜೀವನದಿಂದ ಎಲ್ಲಾ ರೀತಿಯ ಅದೃಶ್ಯ ಅಡೆತಡೆಗಳನ್ನು ಮತ್ತು ದೃಷ್ಟಿ ದೋಷವನ್ನು ಶಾಶ್ವತವಾಗಿ ಕೊನೆಗೊಳಿಸುತ್ತದೆ. ನೆನಪಿಡಿ, ನೀವು ದೇವರ ಅತ್ಯಂತ ಅಮೂಲ್ಯವಾದ ಮತ್ತು ಪವಿತ್ರವಾದ ಸೃಷ್ಟಿಯಾಗಿದ್ದೀರಿ. ಸಮಯದ ಅಲೆಗಳು ಎಷ್ಟೇ ಎತ್ತರಕ್ಕೆ ಎದ್ದರೂ ನಿಮ್ಮೊಳಗೆ ಪ್ರತಿಯೊಂದು ಚಂಡಮಾರುತವನ್ನು ದಾಟಬಲ್ಲ ಆ ಆಧ್ಯಾತ್ಮಿಕ ಶಕ್ತಿಯಿದೆ. ಈ ವಾರ ನಿಮ್ಮ ಆತ್ಮಗೌರವ, ನಿಮ್ಮ ವೈಭವ ಮತ್ತು ನಿಮ್ಮ ಇಡೀ ಅಸ್ತಿತ್ವಕ್ಕೆ ಹೊಸ ದಿವ್ಯ ಗುರುತನ್ನು ನೀಡಲು ಬರುತ್ತಿದೆ. ನಿಮ್ಮ ಮೇಲೆ ಮತ್ತು ಆ ಪರಮಪಿತ ಪರಮೇಶ್ವರನ ಮೇಲೆ ಅಚಲವಾದ ವಿಶ್ವಾಸವಿಡಿ. ಜಯ ಕೇವಲ ನಿಮ್ಮದೇ ಆಗಿರುತ್ತದೆ. ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ಎಲ್ಲೋ ಒಂದು ಕಡೆ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಇದನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ರಹಸ್ಯಮಯ ಹಾಗೂ ಪ್ರಮುಖ ಸಂಕೇತಗಳಿಗಾಗಿ ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಖಂಡಿತವಾಗಿ ಬರೆಯಿರಿ. ಧನ್ಯವಾದಗಳು.